ಅಂತೂ ಇವತ್ತು ಗೀತೆಯ ಬಗ್ಗೆ ಪ್ರತಿಯೊಬ್ಬ ಸಾಮಾನ್ಯ ಆ, ಮನುಷ್ಯನು ಗೀತೆಯ ಬಗ್ಗೆ ಅನುಭವ ಇಲ್ಲದಿದ್ದಂಥವನು ಸಹಿತ ಇವತ್ತು ಗೀತೆಯ ಬಗ್ಗೆ ವಿಶೇಷವಾದಂಥ ಒಂದು ಕಾಳಜಿಯನ್ನು ಇಡುವಂಥ ಒಂದು ವ್ಯವಸ್ಥೆ ಇವತ್ತು ಈ 2 ವರ್ಷದ ಪರ್ಯಾಯದ ಅವಧಿಯಲ್ಲಿ ಆಗಿದೆ. ಪ್ರಾಯಶಃ ಪರ್ಯಾಯದ ಪ್ರಾರಂಭದಿಂದ ಇಂದಿನವರೆಗೆ ಸಹಿತ ಲಕ್ಷಾಂತರ ಭಕ್ತರನ್ನು ಉಡುಪಿಗೆ ಕರೆತರುವಲ್ಲಿ ಪರ್ಯಾಯ ಅತ್ಯಂತ ಯಶಸ್ವಿಯಾಗಿದೆ. ಪ್ರಾಯಶಃ ಪರ್ಯಾಯ ಪೀಠಾಧಿಪತಿಗಳಾದ ಸುಗುಣೇಂದ್ರ ತೀರ್ಥರು ಮತ್ತು ಅವರ ಕಿರಿಯ ಪಟ್ಟದ ಸ್ವಾಮಿಗಳು ಈ ಪರ್ಯಾಯವನ್ನು ಅತ್ಯಂತ ಯಶಸ್ವಿ ಮಾಡಿ ಪ್ರಾಯಶಃ ಇಡೀ ನಾಡಿನ ಜನತೆಗೆ ಈ ಪರ್ಯಾಯ ಮತ್ತೊಮ್ಮೆ ಕುತ್ತಿಗೆ ಪರ್ಯಾಯ ಅಂತ ಹೇಳಿದರೆ ಇದೇ ರೀತಿ ಇರ್ತದೆ ಅಂತ ಹೇಳುವಂಥ ರೀತಿಯ ಒಂದು ದಾಖಲೆ ಆಗುವಂಥ ರೀತಿಯಲ್ಲಿ ಇವತ್ತು ಆಗಿದೆ. ಹಾಗಾಗಿ ನಾವು ಪ್ರಪ್ರಥಮವಾಗಿ ಈ 2 ವರ್ಷದ ಪರ್ಯಾಯವನ್ನು ಅತ್ಯಂತ ಯಶಸ್ವಿ ಮಾಡಿದಂಥ ಸುಗುಣೇಂದ್ರ ತೀರ್ಥ ಶ್ರೀಪಾದರಿಗೂ ಮತ್ತು ಕಿರಿಯ ಶ್ರೀಪಾದಂಥ ಶಿವೇಂದ್ರ ತೀರ್ಥ ಶ್ರೀಪಾದವರಿಗೆ ನಮ್ಮ ಭಕ್ತಿಪೂರ್ವದಂಥ ನಮನಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. मैं कार्य समझता हूँ, सबसे बड़ा वक्त मैं समझता हूँ। हम आप सब भगवान श्री कृष्ण जी के भक्त लोग हैं। जीवन का रास्ता यही हमें सिखाता है और इसी के रास्ते पर हम सबको चलना है। तो हमारा नहीं, हमारा देश का नहीं, खुद पूरी दुनिया का भला हो जाएगा, ये तो विश्वास हम सबके मन में है। और हम जो कुछ करेंगे इससे सबका भला हो, यही तो उनकी आज्ञा है, यही तो उनका जो चरित्र हम पढ़ते हैं वही हमें सिखाता है। ज़्यादा वक्त न लेते हुए फिर एक बार मैं स्वामी जी का तहे दिल से आभार व्यक्त करता हूँ। स्वामी जी ने भारत की ध्वजा पूरे दुनिया में फैलाई है। अनेक देशों में जाकर हिंदू धर्म का महत्व क्या है वो सब उन्होंने दुनिया को दिखाया है। और मैं कहूँगा स्वामी विवेकानंद के बाद यदि कोई स्वामी जी प्रदेश में जाकर अपने धर्म का ध्वजा फहराने का काम जो है स्वामी जी ने किया है। 10 ವರ್ಷ ಅದಮಾರಿನ ಅವರ ಮಠದಲ್ಲಿ ಮೂಲ ಮಠದಲ್ಲಿ ಇದ್ದು ಅಲ್ಲಿ ಅಭ್ಯಾಸವನ್ನು ಮಾಡಿ ಶ್ರೀ ವಿದ್ಯಾಮಾನ್ಯ ತೀರ್ಥರ ಒಂದು ಸನ್ನಿಧಾನದಲ್ಲಿ ಅವರ ಮಠದಲ್ಲಿ ಅಭ್ಯಾಸವನ್ನು ಮಾಡಿದೆವು. ಆಮೇಲೆ ಮೊದಲನೇ ಪರ್ಯಾಯದಲ್ಲಿಯೂ ಕೂಡ ಅವರೇ ಇದ್ದು ಇಡೀ ಪರ್ಯಾಯವನ್ನು ನಡೆಸಿಕೊಟ್ಟಿದ್ದಾರೆ. 2ನೇ ಪರ್ಯಾಯದಲ್ಲಿಯೂ ಕೂಡ ಅವರೇ ಇದ್ದು ನಡೆಸಿಕೊಟ್ಟಿದ್ದಾರೆ. 3ನೇ ಪರ್ಯಾಯದಲ್ಲಿಯೂ ಕೂಡ ವಿಶ್ವಪ್ರಿಯ ತೀರ್ಥರೇ ಇದ್ದು ಪರ್ಯಾಯವನ್ನು ನಡೆಸಿಕೊಟ್ಟಿದ್ದಾರೆ. 4ನೇ ಪರ್ಯಾಯದಲ್ಲಿಯೂ ಕೂಡ ಅವರೇ ಇದ್ದು ಈ ಪರ್ಯಾಯವನ್ನು ಕೊಟ್ಟಿದ್ದಾರೆ. 5ನೇ ಪರ್ಯಾಯದಲ್ಲಿಯೂ ಕೂಡ ಅವರು ಇದ್ದು ಈ ಒಂದು ಪರ್ಯಾಯವನ್ನು ನಡೆಸಿಕೊಡ್ತಾರೆ ಎಂಬಂತಹ ಒಂದು ನಂಬಿಕೆ ಇದೆ. ಅಂತಹ ವಿಶ್ವಪ್ರಿಯ ತೀರ್ಥರಿಗೆ ನಾವು ಈ ಸಂದರ್ಭದಲ್ಲಿ ಆರ್ಥಿಕವಾದಂತಹ ಅತ್ಯಂತ ಭಕ್ತಿಪೂರ್ಣವಾದಂತಹ ಅಭಿನಂದನೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ವಿಶ್ವಪ್ರಿಯ ತೀರ್ಥರು ಅವರು ತೆರೆಮರೆಯಲ್ಲಿ ಯಾವಾಗಲೂ ಕೆಲಸ ಮಾಡುವವರು. ಅವರು ಯಾವಾಗಲೂ ಕೂಡ ಎದುರಿಗೆ ಬಂದು ಕಾಣಿಸುವವರಲ್ಲ, ಹಿಂದಿನಿಂದಲೇ ಎಲ್ಲ ಬೆಂಬಲವನ್ನು ಕೊಡತಕ್ಕವರು. ಅದೇ ರೀತಿ ಎಲ್ಲಿ ನ್ಯಾಯವಿದೆ, ಎಲ್ಲಿ ಸತ್ಯ ಇದೆ ಅದನ್ನು ಮುಚ್ಚುಮರೆ ಇಲ್ಲದೆ ಅಂತಹ ಸ್ಥಳದಲ್ಲಿ ತನ್ನ ಬೆಂಬಲವನ್ನು ಅವರು ಘೋಷಿಸುವವರು. ಅವರು ಯಾವಾಗಲೂ ಕೂಡ ತತ್ವನಿಷ್ಠವಾದಂತಹ ನಿಲುವು ಇರತಕ್ಕವರು. ಅಂತಹ ವಿಶ್ವಪ್ರಿಯ ತೀರ್ಥರ ಈ ಒಂದು ಬೆಂಬಲ ಅದು ನಮಗೆ ತಾತ್ವಿಕವಾದಂತಹ ಹಾಗೆಯೇ ನೈತಿಕವಾದಂತಹ ಎಲ್ಲ ರೀತಿಯ ಬಲವನ್ನು ನಮಗೆ ಕೊಟ್ಟಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಅಂತಹ ವಿಶ್ವಪ್ರಿಯ ತೀರ್ಥರ ಜೊತೆಗೆ ಇನ್ನೂ 2 ಶ್ರೀಗಳಿದ್ದು ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾರೆ. ಒಂದು ವಿಭುದೇಶ ತೀರ್ಥರು ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾರೆ, ಮತ್ತೊಂದು ವಿದ್ಯಾಮಾನ್ಯ ತೀರ್ಥರು ಅವರ ಜೊತೆಗೆ ಇದ್ದು ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾರೆ. ಯಾವಾಗಲೂ ಕೂಡ ಮಧ್ವ ಸಿದ್ಧಾಂತ ಅದು ಅಂತರ್ಯಾಮಿ ತತ್ವವನ್ನು ಮೊಟ್ಟ ಮೊದಲಿಗೆ ಪರಿಚಯಿಸಿ ಭಗವಂತ ಅಂತರ್ಯಾಮಿಯಾಗಿದ್ದು ನಮ್ಮನ್ನು ಮುನ್ನಡೆಸ್ತಾ ಇದ್ದಾನೆ. ಪ್ರಾಣದೇವರ ಒಳಗಡೆ ಅಂತರ್ಯಾಮಿಯಾಗಿ ಕೃಷ್ಣ ಇರ್ತಾನೆ. ನಮ್ಮ ಒಳಗೆ ಅಂತರ್ಯಾಮಿ ಅಭಿಮಾನಿ ದೇವತೆಗಳು, ಆ ದೇವತೆಗಳ ಒಳಗಡೆ ಪ್ರಾಣದೇವರು, ಪ್ರಾಣದೇವರ ಒಳಗಡೆ ಕೃಷ್ಣ. ಈ ರೀತಿಯಾಗಿ ಅಂತರ್ಯಾಮಿಯಾಗಿ ಎಲ್ಲ ದೇವತೆಗಳು ಭಗವಂತ ನಮ್ಮನ್ನು ನಡೆಸ್ತಾ ಇದ್ದಾನೆ ಎಂಬಂತಹ ತತ್ವ ಅದು ಜಗದ್ಗುರು ಶ್ರೀ ಮಧ್ವಾಚಾರ್ಯರ ತತ್ವ. ಅಂತಹ ಒಂದು ತತ್ವದ ಪ್ರಕಾರ
ವಿಶ್ವಪ್ರಿಯ ತೀರ್ಥರ ಒಳಗಡೆ ಉಪದೇಶ ತೀರ್ಥರು, ಉಪದೇಶ ತೀರ್ಥರ ಒಳಗಡೆ ವಿದ್ಯಾಮಾನ್ಯ ತೀರ್ಥರು, ವಿದ್ಯಾಮಾನ್ಯ ತೀರ್ಥರ ಒಳಗಡೆ ವಾದಿರಾಜ ತೀರ್ಥರು, ವಾದಿರಾಜ ತೀರ್ಥರ ಒಳಗಡೆ ಶ್ರೀಮದ್ ಆನಂದ ತೀರ್ಥ ಶ್ರೀಪಾದರ ಇದ್ದು, ಶ್ರೀಮದ್ ಆನಂದ ತೀರ್ಥ ಶ್ರೀಪಾದರ ಒಳಗಡೆ ಭಗವತ್ಪಾದರ ಒಳಗಡೆ ಶ್ರೀಕೃಷ್ಣ ಇದ್ದು ಈ ಒಂದು ಪರ್ಯಾಯವನ್ನು ನಡೆಸಿಕೊಟ್ಟಿದ್ದಾನೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಹಾಗಾಗಿ ಪರ್ಯಾಯ ಯಶಸ್ಸಿನ ಎಲ್ಲ ಭಾಗವೂ ಕೂಡ ಅವರಿಗೆ ಸಲ್ತದೆ. ಅಂತಿಮವಾಗಿ ಅದು ಕೃಷ್ಣನಿಗೆ ಅರ್ಪಿತವಾಗ್ತಾ ಇದೆ. ಅಂತಹ ಒಂದು ಪರ್ಯಾಯದ ಒಂದು ವಿಶೇಷವಾದಂತಹ ಸೇವೆಯನ್ನು ನಮ್ಮ ಮುಖಾಂತರ ಮಾಡಿಸಿದಂತಹ ವಿಶ್ವಪ್ರಿಯ ತೀರ್ಥರು ಇವರು ಪ್ರತ್ಯಕ್ಷವಾಗಿದ್ದಾರೆ. ಇನ್ನು ಉಳಿದವರೆಲ್ಲ ಅಪ್ರತ್ಯಕ್ಷರಾಗಿ ಅವರೊಳಗಿದ್ದು ಈ ಪರ್ಯಾಯವನ್ನು ನಡೆಸಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ನಾವು ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆಯನ್ನು ನಾವು ನೀಡ್ತಾ ಅವರಿಗೂ ಒಂದು ಬಿರುದನ್ನು ಕೊಡಬೇಕು ಎಂಬುದಾಗಿ ನಾವು ಸಂಕಲ್ಪವನ್ನು ಮಾಡಿದ್ದೇವೆ. ಆ ಬಿರುದು ಅದು ಗೀತಾಚಾರ್ಯನಿಗೆ ಸಮ್ಮತವಾದಂತಹ ಒಂದು ಬಿರುದಾಗಿರಬೇಕು, ಶಾಸ್ತ್ರೋಕ್ತವಾದ ಬಿರುದಾಗಿರಬೇಕು ಎಂಬುದಾಗಿ ನಾವು ಸಂಕಲ್ಪಿಸಿ ಅವರಿಗೆ ಗೀತೋಕ್ತವಾದಂತಹ ಶ್ರೀಕೃಷ್ಣ ಪ್ರಿಯಕೃತ್ತಮಃ ಎಂಬಂತಹ ಒಂದು ಈ ಒಂದು ಬಿರುದನ್ನು ನಾವು ಅರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ಕೃಷ್ಣ ಗೀತೆಯ ಕೊನೆಯಲ್ಲಿ ಹೇಳಿದಂಥ ಮಾತು ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಅಂತ ಹೇಳಿ, ಯಾರು ಗೀತೆಯನ್ನು ಪ್ರಚಾರ ಮಾಡ್ತಾರೆ ಅವರಿಗಿಂತ ಒಂದು ಕ್ಲೋಸ್ ಆದಂತಹ ಇನ್ನೊಬ್ಬ ಡಿವೋಟಿ ನನಗೆ ಇಲ್ಲ, ಅವನೇ ನನಗೆ ಪ್ರಿಯಕೃತ್ತಮಃ ಅಂತ ಹೇಳಿ ಪ್ರಿಯಕೃತ್ತಮಃ ಎಂಬಂತಹ ಶಬ್ದವನ್ನು ಕೃಷ್ಣನೇ ಅವನು ಸಂದೇಶದಲ್ಲಿ ನೀಡಿದ್ದಾನೆ. ಅದಕ್ಕೆ ಸರಿಯಾದಂತಹ ಒಂದು ದೃಷ್ಟಾಂತ ನಿದರ್ಶನ ನಮ್ಮ ವಿಶ್ವಪ್ರಿಯ ತೀರ್ಥರು ಎಂಬುದಾಗಿ ನಾವು ಗುರುತಿಸಿದ್ದು ನಾವು ಅವರನ್ನು ಈ ಸಂದರ್ಭದಲ್ಲಿ ಶ್ರೀಕೃಷ್ಣ ಪ್ರಿಯಕೃತ್ತಮಃ, ಕೃಷ್ಣನಿಗೆ ಅತ್ಯಂತ ಪ್ರಿಯವಾದಂತಹ ಒಂದು ಈ ಪೂಜಾ ಕೈಂಕರ್ಯವನ್ನು ನಡೆಸಿದ್ದರಿಂದ ಅವರು ಕೃಷ್ಣನಿಗೆ ಅತ್ಯಂತ ಪ್ರಿಯರಾಗಿದ್ದಾರೆ ಅಂತ ಹೇಳಿ ನಾವು ಅವರನ್ನು ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇವೆ. ಯಾವಾಗಲೂ ಕೂಡ ಯಾರಿಂದಾದರೂ ಏನಾದರೂ ಕೆಲಸ ಆಗಬೇಕಾದ್ರೆ ನಾವೇನು ಮಾಡ್ತೇವೆ ಅಂದರೆ ಅವರಿಗೆ ಯಾರು ಕ್ಲೋಸ್ ಇದ್ದಾರೆ ಅವರ ಮುಖಾಂತರ ಹೇಳಿಸ್ತೇವೆ. ನೀವು ಹೇಳಿದರೆ ಆಗ್ತದೆ, ನೀವು ಹೇಳಿದರೆ ಆಗ್ತದೆ ಅಂಥೇಳಿ ಯಾರು ಕ್ಲೋಸು ಅಂತ ನೋಡಿ ಆ ಕ್ಲೋಸ್ ವ್ಯಕ್ತಿಯಿಂದ ನಾವು ನಮಗೆ ಬೇಕಾದ ಕೆಲಸವನ್ನು ನಾವು ಮಾಡಿಸ್ತೇವೆ. ಹಾಗೆಯೇ ಕೃಷ್ಣನಿಗೆ ಅತ್ಯಂತ ಕ್ಲೋಸ್ ಆದಂತಹ ವಿಶ್ವಪ್ರಿಯ ತೀರ್ಥರ ಮುಖಾಂತರ ನಾವು ಈ ಪರ್ಯಾಯವನ್ನು ಕೃಷ್ಣನಿಗೆ ಅರ್ಪಣೆ ಮಾಡುವ ಮುಖಾಂತರ ಆ ಒಂದು ಕೃಷ್ಣನ ಅನುಗ್ರಹ ನಮಗೂ ಎಲ್ಲ ಭಕ್ತರಿಗೂ ಕೂಡ ಅದು ದೊರಕುವಂತೆ ಅವರು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಕೇಳಿಕೊಳ್ತಾ ತತಃ ಪದಂ ತತ್ಪರಿಮಾರ್ಗಿತವ್ಯಂ